ನಾನು ನಿಮ್ಮ ಬಳಿಗೆ ಬರ್ತೀನಿ. ಮಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಾಗ ನನಗೆ ಆ ಭಾಗ ಕೂಡ ಭಾಳ ಹತ್ತಿರವಾಗಿರೋ ಕಾರಣಕ್ಕಾಗಿ ಬಹುತೇಕ ನೀವು ಓವರಾಲ್ ಮಾತಾಡಬೇಕು, ಆದರೂ ಕೂಡ ಮಂಗಳೂರು ಒಂದು ಉದಾಹರಣೆ ಇಟ್ಟು ಹೇಳ್ತೀನಿ. ಎಷ್ಟು ಯೂತ್ಗಳು ಮಂಗಳೂರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಅಲ್ಲೇ ಕೆಲಸ ಪಡಿತೀನಿ ಅನ್ನುವಂಥವ್ರು ಎಷ್ಟು ಜನ ಇದ್ದಾರೆ? ನನ್ನ ಪ್ರಕಾರ ಒಂದೋ ಮುಂಬೈಗೆ ಹೋಗ್ತಾರೆ, ಒಂದೋ ಬೆಂಗಳೂರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬರ್ತಾರೆ. ಅಲ್ಲಿ ಉದ್ಯೋಗಾವಕಾಶಗಳು ಎಲ್ಲಿದೆ? ಐ ಎಗ್ರಿ, ನೀವು ಅತ್ಯದ್ಭುತವಾದಂಥ ಭಾಳ ಅದ್ಭುತವಾಗಿ ಕಂಬಳ ನಡೆಸ್ಕೊಡ್ತಾರೆ ಅಲ್ಲಿ. ಇವರದೇ ಕಾರ್ಯಕ್ರಮದಲ್ಲಿ ಕೋಣಗಳ ಓಟ ಭಾಳ ಅದ್ಭುತವಾಗಿರುತ್ತೆ. ಆ ಸಾಂಸ್ಕೃತಿಕ ಹಿರಿಮೆಯಲ್ಲಿ ಅವರಿಗಿದೆ, ಅದರ ಬಗ್ಗೆ. ಯಾಕೆಂದರೆ ನಾನು ಅವ್ರು 5,000 ಡಾಕ್ಟರ್ಗಳನ್ನು ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳುವಾಗ ಆ ಸಾಂಸ್ಕೃತಿಕ ಹಿರಿಮೆಯನ್ನು ಉಳಿಸುವಂಥ ಪ್ರಯತ್ನವನ್ನು ಕೂಡ ಚೌಟ್ರು ಮಾಡಿದ್ದಾರೆ. ಆದರೆ ಅಲ್ಲಿಯ ಮಕ್ಕಳು ಅದೇ ಕೋಣವನ್ನು ಓಡಿಸಬೇಕಾ? ಅಲ್ಲಿಯೇ ತಮ್ಮ ಕಾಲ ಮೇಲೆ ನಿಲ್ಲುವಂಥ ಪರಿಸ್ಥಿತಿ ಉಂಟಾಗಬೇಕಾ? ಯಾಕೆ ಉಂಟಾಗ್ತಾ ಇಲ್ಲ ಮಂಗಳೂರಲ್ಲಿ? ತಮ್ಮ ಶೀರ್ಷಿಕೆ ಕನಸಿನ ಕರ್ನಾಟಕ ಬಗ್ಗೆ ಮಾತನಾಡುವಾಗ ನಾನು ಇದನ್ನು ಹೇಳುವ ಅಂತ ಅಂದ್ಕೊಂಡಿದ್ದೆ. ಕನಸಿನ ಕರ್ನಾಟಕದ ಮುಖ್ಯ ಉದ್ದೇಶವೇ ನನ್ನ ಪ್ರಕಾರ ಪ್ರತಿ ಭಾಗದ ಯುವಕರು ಏನು ಕನಸನ್ನು ಕಾಣ್ತಾರೆ ಆ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಅವರಿಗೆ ಅಲ್ಲಿಯ ಅವಕಾಶಗಳು ಪೂರಕವಾದ ವಾತಾವರಣ ಇರಬೇಕು. ನಮ್ಮ ಮಂಗಳೂರಿಗರು ಏನಂದರೆ ಅಲ್ಲಿ ಅವಕಾಶ ಇಲ್ಲದಂಥ ಸಂದರ್ಭದಲ್ಲಿ ಹೊರಗಡೆ ಹೋಗಿ ತಮ್ಮ ಸಾಮರ್ಥ್ಯದ ಪ್ರದರ್ಶನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ನಂಬಿಕೆ. ಎಸ್ಪೆಷಲಿ ನಾವು ಉಳುವನೆ ಭೂಮಿಯೊಡೆಯ ಈ ಕಾನೂನು ಬಂದಂಥ ಸಂದರ್ಭದಲ್ಲಿ ನಮ್ಮವರಿಗೆ ಕೃಷಿ ಅಗ್ರಿಕಲ್ಚರ್ ಡಿಡ್ ನಾಟ್ ಬಿಕಮ್ ಸಸ್ಟೈನೇಬಲ್, ನಮ್ಮ ಕೃಷಿಯಿಂದ ನಾವು ಸಸ್ಟೈನೇಬಲ್ ಆದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರು ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಸೌಟನ್ನು ಎಸ್ ಎಲ್ ಭೈರಪ್ಪರು ಹೇಳ್ತಾರೆ, ಸೌಟ್ ಇಟ್ಕೊಂಡು ನಾವು ಬೇರೆ ಕಡೆಗೆ ಹೋದವರಂತ, ಗ್ಲಾಸ್ ಕ್ಲೀನ್ ಮಾಡಿಕೊಂಡು ಹೋಟೆಲನ್ನು ನಿರ್ಮಾಣ ಮಾಡಿದವರಂತ. ಆ ರೀತಿ ತಮ್ಮ ಸಾಮರ್ಥ್ಯವನ್ನು ಬೇರೆ ಕಡೆ ತೋರಿಸ್ತಾ ಇದ್ದಾರೆ. ಬಟ್ ಇವತ್ತು ನನ್ನ ಕಮಿಟ್ಮೆಂಟ್ ಇದೆ, ನನ್ನ ಬದ್ಧತೆ ಇದೆ. ಮಂಗಳೂರು ಏನು ಸಾಮರ್ಥ್ಯ ಇದೆ, ಅಲ್ಲಿಯ ಜನರಿಗೆ ಏನು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯದ ಅನಾವರಣ ಮಾಡಲಿಕ್ಕೆ ಸರ್ಕಾರ ಪೂರಕವಾದ ವಾತಾವರಣನ ಮಾಡಿಕೊಡಬೇಕು. ನಮ್ಮ ಸಮಸ್ಯೆ ಏನಂದರೆ ನಾವು ಘಟ್ಟದ ಕೆಳಗಿನರೋರು. ಘಟ್ಟದಿಂದ ನಮ್ಮ ದೌರ್ಭಾಗ್ಯ ಇವತ್ತು ಇಷ್ಟೊಂದು ವರ್ಷಗಳ ನಂತರ ಕೂಡ ನಮ್ಮ ಮಂಗಳೂರು ಬೆಂಗಳೂರು ಮಧ್ಯೆ ಒಂದು ಒಳ್ಳೆಯ ರಸ್ತೆ ಮತ್ತು ರೈಲ್ವೆ ಹಳಿಯ ನಿರ್ಮಾಣ ಆಗಲಿಲ್ಲ. ಯಾಕೆಂದರೆ ಪ್ರಾಬಬ್ಲಿ ದಕ್ಷಿಣ ಸಾಮರ್ಥ್ಯವನ್ನು ತೋರಿಸ್ತಾರೆ, ಅಲ್ಲಿ ಏನು ಮಾಡದಿದ್ರೂ ತೊಂದರೆ ಇಲ್ಲ ಅನ್ನುವಂಥ ವಾತಾವರಣ ಬೆಂಗಳೂರಿನ ರಾಜಕಾರಣಿಗಳಿಗೆ ಇದೆಯಾ ಅಥವಾ ಕರ್ನಾಟಕದ ರಾಜಕಾರಣಿಗಳಿಗೆ ಇದೆಯಾ ಅನ್ನುವಂಥ ಭಾವನೆ ನಮ್ಮದು. ಯಾಕೆಂದರೆ ನಾವು ಕರ್ನಾಟಕದ ಓವರಾಲ್ ಪೊಲಿಟಿಕಲ್ ಇಕ್ವೇಷನ್ಗಳೇನಿದೆಯಾ ಅದಕ್ಕೆ ಫಿಟ್ ಇನ್ ಆಗ್ತಾ ಇಲ್ಲ. ನಾವು ಇಲ್ಲಿಯ ಕಾಸ್ಟ್ ಇಕ್ವೇಷನ್ಗಳಿಗೆ ಫಿಟ್ ಇನ್ ಆಗಲ್ಲ. ಅಲ್ಲ, ನಾನು ಅದನ್ನು ಕಂಪ್ಲೀಟಾಗಿ ಒಪ್ಪಲಾರೆ. ನಾನು ಇಡೀ ವೀಕ್ಷಕರಿಗೆ ಹೇಳ್ತಾ ಇರುವಂಥದ್ದು, ಇಡೀ ಕರ್ನಾಟಕದ ಭೌಗೋಳಿಕ ಪರಿಸ್ಥಿತಿ ನೋಡಿದಾಗ ಮಂಗಳೂರಿಗೆ ಮಾತ್ರ ಒಂದು ವಿಶೇಷ ಸ್ಥಾನಮಾನ ಇದೆ. ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಮಂಗಳೂರಲ್ಲಿ ಮಾತ್ರ ಇರೋದು, ಪಕ್ಕದ ಉತ್ತರ ಕನ್ನಡಕ್ಕೂ ಇಲ್ಲ. ಅದು ನಮಗೆ ಏರ್ಪೋರ್ಟ್ ಇದೆ, ನಮಗೆ ಪೋರ್ಟ್ ಇದೆ, ನಮಗೆ ರೋಡ್ವೇಸ್ ಇದೆ, ನಮಗೆ ಟ್ರೈನ್ ಇದೆ. ಎಲ್ಲ ರೀತಿಯಲ್ಲೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಇರೋದು ಕೇವಲ ನಮ್ಮ ದಕ್ಷಿಣ ಕನ್ನಡ ಮಂಗಳೂರಿಗೆ ಮಾತ್ರ. ಅಂದರೆ ನಾನು ಈಗ ಅಲ್ಲಿ ದೇಶಪಾಂಡೆ ಅವರು ಇದ್ದಾರೆ, ದೇಶಪಾಂಡೆ ಅವರು ಅಲ್ಲಿದ್ದರೂ ಕೂಡ ನಮಗೆ ಅಲ್ಲಿ ಏರ್ಪೋರ್ಟ್ನ ವ್ಯವಸ್ಥೆಗಳಿಲ್ಲ, ಉಳಿದದೆಲ್ಲ ವ್ಯವಸ್ಥೆಗಳಿದ್ದರೂ ಕೂಡ. ಸೊ ಹಾಗಿರುವಾಗ ನಾವು ಅದರ ಒಂದು ಲಾಭವನ್ನು ಯಾಕೆ ಪಡ್ಕೊಳ್ಳೋಕ್ಕಾಗಿಲ್ಲ? ಈ ಹಿಂದಿನವರನ್ನು ಸೇರಿಸಿ ಕೇಳ್ತಿರೋದು ನಾನು. ಅಲ್ಲ, ಅದಕ್ಕೆ ತಕ್ಕದಾಗಿ ಇವತ್ತು ಕರ್ನಾಟಕದಲ್ಲಿ 2ನೇ ದೊಡ್ಡ ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ ಅದು ನಡೀತಾ ಇದ್ದರೆ ಅದು ಮಂಗಳೂರಲ್ಲಿ ನಡೆಯೋದು, ಅದಕ್ಕೆ ಎರಡು ಪ್ರಶ್ನೆ ಇಲ್ಲ. ಬಟ್ ನಾವು ಎಷ್ಟು ಮಾಡ್ಬೋದಿತ್ತು ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಪ್ರಶ್ನೆಗೆ ನಾನು ಹೇಳ್ತಾ ಇದ್ದೆ. ಮಂಗಳೂರಿನನ್ನು ನಿಜವಾದ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದರೆ, ಅದಕ್ಕೆ ಪೂರಕವಾದ ವಾತಾವರಣವನ್ನು ಮಾಡಿಕೊಟ್ರೆ ಮಂಗಳೂರು ಕ್ಯಾನ್ ಬಿ ಅ ಬಿಗ್ ಡ್ರೈವಿಂಗ್ ಫೋರ್ಸ್ ಟು ಕರ್ನಾಟಕಸ್ ಗ್ರೋತ್ ಅಂತ ನನ್ನ ಭಾವನೆ. ಯಾಕೆಂದರೆ ಮಂಗಳೂರಿನಲ್ಲಿ ಆ ಸಾಮರ್ಥ್ಯ ಇದೆ. ಜಾಗ್ರಫಿಕಲಿ ವಿ ಆರ್ ಬ್ಲೆಸ್ಡ್. ನಮಗೊಂದು ಕಡೆ ಸಮುದ್ರ ಇದೆ, ಇನ್ನೊಂದು ಕಡೆ ನಮಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಇದೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆಯಾ ಒಂದು ನಿಜವಾದ ಅರ್ಥದಲ್ಲಿ ಪ್ರಧಾನಮಂತ್ರಿ ಹೇಳಿದ ಹಾಗೆ ಅದೊಂದು ಆತ್ಮನಿರ್ಭರದ ವ್ಯವಸ್ಥೆಯಲ್ಲಿ ನಾವು ಇನ್ ಸ್ಪೈಟ್ ಆಫ್ ಗೌರ್ಮೆಂಟ್ ಇಂಟರ್ವೆನ್ಷನ್ ನಾವು ಖಾಸಗಿ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೇವೆ. ಎಜುಕೇಷನಲ್ಲಿ ವಿ ಆರ್ ಫಾರ್ವರ್ಡ್. ನಮ್ಮ ಜನ ತುಂಬ ಸ್ಕಿಲ್ಡ್ ಜನ ಇದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಫುಲ್ ಪೊಟೆನ್ಷಿಯಲಲ್ಲಿ ಬಳಸಿಕೊಳ್ಳುವಲ್ಲಿ ನಮ್ಮ ವ್ಯವಸ್ಥೆಗಳು ವಿಫಲ ಆಗಿದೆ. ಯಾರನ್ನೋ ಒಬ್ಬರನ್ನು ದೂಷಣೆ ಮಾಡುವಂಥ ಇದು ಪ್ರಯತ್ನ ಅಲ್ಲ. ನಾನು ಕನಸಿನ ಕರ್ನಾಟಕದಲ್ಲಿ ನನ್ನ ಕನಸಿನ ಕರ್ನಾಟಕ ಯಾವ ರೀತಿ ಇರಬೇಕಂದ್ರೆ ಎಲ್ಲ ಭಾಗಗಳು ಯಾವುದೋ ಒಂದು ನಾವೇಗೆ ದೇಹದ ಪೂರ್ತಿ ಎಲ್ಲ ಅಂಗಗಳು ಸರಿಯಾಗಿ ರೀತಿ ನಡಿಬೇಕಾ, ಅದೇ ರೀತಿ ಮಂಗಳೂರಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳಿಬೇಕು. ಹುಬ್ಳಿಯ ಸಾಮರ್ಥ್ಯ. ಸರ್, ಆಕ್ಚುಲಿ ವಿಫಲ ಆಗೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇಷ್ಟು ಜನ 26-27 ಜನ ಕಳೆದ ವರ್ಷ ಕಳಿಸ್ಕೊಟ್ಟಿದ್ವಿ ಸಂಸದರನ್ನ. ಈ ಸತಿ ಮತ್ತೆ 16 ಜನ ಅಲ್ಲಿ ಹೋಗ್ಕೊಂಡು ನಿಮ್ಮ ನಾಯಕರೇನೋ ಮಾತಾಡೋಕೂಳೆ ಅಲ್ಲಿ ಬೆಂಚ್ ಬಡಿತೀರಾ, ನಿಮ್ಮ ನಾಯಕರ ಬಗ್ಗೆ ಬೇರೆ ಏನಾದರೂ ಆರೋಪ ಮಾಡಿದ್ರೆ ಬೆಂಚ್ ಬಿಡಿತೀರಾ. ನಮ್ಮ ಕರ್ನಾಟಕಕ್ಕೆ ಏನಾದರೂ ಅನುದಾನ ಬರಬೇಕು, ನಮ್ಮ ನೆಲ ಜಲ ಅಸ್ಮಿತೆ ಪ್ರಶ್ನೆ ಬಂದಾಗ ಯಾರು ಮಾತಾಡೋಕೆ ಹೋಗಲ್ಲ. ನಮ್ಮ ನಾಯಕರ ಕೊರತೆ ಅದೇ.
ಅಲ್ಲಿ ಉತ್ತರ ಪ್ರದೇಶಕ್ಕೆ ಹೋಗ್ತೀರಾ, ಪ್ರಧಾನಿ ಮಾತಾಡ್ತಾರೆ, ಇನ್ಯಾರೋ ಗೃಹ ಸಚಿವರು ಮಾತಾಡ್ತಾರೆ, ಹೌದು ಬಸವ ಹೌದು, ಇಲ್ಲ ಬಸವ ಇಲ್ವಾ ಅಂತ ಕೋಲೆ ಬಸವನ್ ತರ ಬರ್ತಾರೆ ಅಂತ ಆರೋಪ ಕೂಡ ಈಗ ಬಿಜೆಪಿ ನಾಯಕರ ಮೇಲಿದೆ. ಅದು ಯಾವ ರೀತಿಯಾಗಿ ಸರಿದೂಡ್ಸ್ತಾರೆ? ನೀವು ಕೂಡ ಯುವ ನಾಯಕ, ನಿಮಗೆ ಯಾವ ಭಯ ಇಲ್ಲ ಸರ್, ಯಾಕಂದ್ರೆ ನೀವು ಹಿಂದೆ ದೇಶ ಸೇವೆಗಾಗಿ ದೇಶಕ್ಕೋಸ್ಕರ ಸೈನಿಕರಾಗಿ ಕೆಲಸ ಮಾಡಿದವರು. ಅವಾಗ ನಾವು ನಿಮ್ಮನ್ನು ಕೇಳೋಕೆ ಆಗ್ತಾ ಇಲ್ಲ, ಯಾಕಂದ್ರೆ ದೇಶ ಸೇವೆ ಮಾಡ್ತಾ ಇದ್ರಿ. ಇವಾಗ ಹಂಗಲ್ಲ, ಜನಸೇವೆಗೋಸ್ಕರ ಬಂದಿದ್ರೆ ಈಗ ಜನರಿಗೋಸ್ಕರ ಕೆಲಸ ಮಾಡಬೇಕಾದ ಅಂತ ಅನಿವಾರ್ಯ ಇದೆ. ಇದನ್ನ ಯಾವ ರೀತಿಯಾಗಿ ಸರಿದೂಗಿಸ್ತೀರಾ ಹಾಗಾದ್ರೆ? ನೋಡಿ, ನಾನು ಪೊಲಿಟಿಕಲ್ ಉತ್ತರ ಕೊಡ್ಲಿಕ್ಕೆ ಬಯಸೋದಿಲ್ಲ. ನೀವು ಪೊಲಿಟಿಕಲ್ ಪ್ರಶ್ನೆಗಳಿಗೆ ಪೊಲಿಟಿಕಲ್ ಉತ್ತರವನ್ನು ಇನ್ನೊಂದು ಸಂದರ್ಭದಲ್ಲಿ ಕೊಡುವ. ಬಟ್ ಮಂಗಳೂರಿನ ಬಗ್ಗೆ, ಕರ್ನಾಟಕದ ಬಗ್ಗೆ ನಾವು ಮಾತನಾಡುವಾಗ ನಾವು ನಮ್ಮ ಕನಸುಗಳನ್ನು ಸಾಕಾರಗೊಳಿಸ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡ್ತೀವಿ. ನೀವು ಹೇಳುವ ಆ ಅಂಶಗಳನ್ನು ಇಟ್ಕೊಂಡು ಅದನ್ನು ಮಾಡುವ. ಬಟ್ ಅದೊಂದು ಅಂಶ ಬಿಟ್ಟರೆ ಬೇರೆ ಹಲವಾರು ಅಂಶಗಳು, ನಾನು ಓವರಾಲ್ ಕರ್ನಾಟಕದ ಸ್ಕೀಮ್ ಆಫ್ ಥಿಂಗ್ಸ್ನಲ್ಲಿ, ಕರ್ನಾಟಕದ ಪಾಲಿಸಿ ಡಿಸಿಷನ್ಸ್ನಲ್ಲಿ, ಕರ್ನಾಟಕದ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಮಂಗಳೂರು ಅಥವಾ ಬೆಂಗಳೂರು ಸೆಂಟ್ರಿಕ್ ಆಗಿ ಯೋಚನೆ ಮಾಡುವಂಥ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಗಿದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಆದ್ರೆ ನಿಮ್ಮ ನಿರೀಕ್ಷೆ ಬಹಳಷ್ಟು ಇದೆ ಸರ್. ಯಾಕಂತ ಹೇಳಿದ್ರೆ ಈ ಹಿಂದಿನ MP ನೋಡಿದ್ವಿ, ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಇಡೀ ಕಾರ್ನೇ ಅಲ್ಲಾಡ್ಸೋದು ನಾವು ನೋಡಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಭಾಗ ಎನ್ನುವಂಥದ್ದು ಹಣ ಹೆಂಡಕ್ಕೆಲ್ಲ ಓಟ್ ಹಾಕೋರಲ್ಲ, ಆ್ಯಕ್ಚುಲಿ ಬುದ್ಧಿವಂತರು ಅವರು. ಏನು ಕೆಲಸಕ್ಕೆ ಮಾತ್ರ ನೋಡ್ತಾರೆ. ನಿಮ್ಮಿಂದ ಬಹಳ ನಿರೀಕ್ಷೆ ಇರುವಂಥದ್ದು ಯುವ ಜನಕ್ಕೋಸ್ಕರ ಏನು ಮಾಡ್ತೀರಾ, ಏನು ಉದ್ಯೋಗ ಸೃಷ್ಟಿ ಮಾಡ್ತೀರಾ? ನಮಗೆ ರಿಪಬ್ಲಿಕ್ ಕನ್ನಡದಿಂದಲೂ ತುಂಬ ನಿರೀಕ್ಷೆ ಇದೆ. 1 ವರ್ಷದ ಹಿಂದೆ ಬಂದು ತಾವು ತುಂಬ ಈ ರೀತಿಯ ಕನಸುಗಳನ್ನು, ಜನರ ಕನಸುಗಳಿಗೆ ಒಂದು ವೇದಿಕೆ ಕೊಟ್ಟಿದ್ದೀರಿ ಅಂತ ನನ್ನಂಥ ಒಬ್ಬ ಕನಸುಗಾರನಿಗೂ ನೀವೊಂದು ವೇದಿಕೆ ಕೊಟ್ಟಿದ್ದೀರಿ. ಇವತ್ತು ನಾವು ಒಬ್ಬ ಜನಪ್ರತಿನಿಧಿಯಾಗಿ ವಿ ಕ್ಯಾನ್ ಸೆಟ್ ದ ನರೇಟಿವ್ ರೈಟ್ ಅನ್ನುವಂಥದ್ದು ನನ್ನ ಭಾವನೆ. ವಿ ಕ್ಯಾನ್ ಇನ್ಸ್ಪೈರ್ ಫ್ಯೂ ಪೀಪಲ್ ಟು ಥಿಂಕ್ ಇನ್ ದ ರೈಟ್ ಡೈರೆಕ್ಷನ್. ಪ್ರದೀಪ್ ಈಶ್ವರ್, ನಿಮ್ಮ ಹಿನ್ನೆಲೆ ನಾನು ಹೇಳಿದೆ, ನೀವು ಎಲ್ಲಿ ಹೋಗಿ ಕೂತ್ಕೋತಾ ಇದ್ದೀರಿ, ವಿಶ್ವೇಶ್ವರ ಭಟ್ ನಿಮಗೇನು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು, ನೀವು ಹೇಗೆ ಕಲಿತೀರಿ, ಮತ್ತೊಂದು ನಿಮ್ಮ ಸ್ವಂತ ಛಲದಿಂದ ನೀವು ಮೇಲಕ್ಕೆ ಬಂದರೆ ನಿಮಗೆ ಒಂದು MLA ಆಗೋದಕ್ಕೆ ಅವಕಾಶ ಸಿಕ್ತು ಅಂತೇಳಿ. ಅದೇ ನಿಮ್ಮ ಕ್ಷೇತ್ರದ ಹುಡುಗರಿಗೆ ಯುವ ನಿಧಿ ಅಂತಂದ್ಬಿಟ್ಟು 2,000 ರೂಪಾಯಿ ನೀವು ಅಥವಾ 3,000 ರೂಪಾಯಿ ಕೊಟ್ಟರೆ, ಅಥವಾ ಅಲ್ಲಿಯ ಮಹಿಳೆಯರಿಗೆ ಮತ್ತೊಬ್ಬರಿಗೆ ಆರಾಮಾಗಿರಿ 2,000 ಅಂತ ಕೊಟ್ಟರೆ, ಮತ್ತು ಅವರು ಸ್ವಂತಿಕೆಯಿಂದ ಮೇಲೆ ಬರೋದು ಯಾವಾಗ? ಈಗ ಒಂದು ಮಾತಿದೆಯಲ್ಲ, ಹಸಿದವನಿಗೆ ಮೀನು ಕೊಡಬೇಡ, ಮೀನು ಹಿಡಿಯೋ ಕಲೆ ಸಿದ್ಧಿಸಿಕೊಡು ಅಂತ ಹೇಳಿ. ಸೊ ನಿಮ್ಮಂತ ಅಂದರೆ ಸೆಲ್ಫ್ ಅಚೀವರ್, ನೀವು ಏನು ನಿಮ್ಮಷ್ಟಕ್ಕೆ ನೀವು ಬೆಳೆದು ಬಂದಂಥವ್ರು, ಅಂಥವರು ಈ ಗ್ಯಾರಂಟಿ ಯೋಜನೆಗಳನ್ನು ಅದು ದೊಡ್ಡರನ್ನಾಗಿಸೋದಲ್ವೇ? ಹಾಗಂದ್ರೆ ನಾನು ಅದನ್ನು ವಿರೋಧ ಮಾಡ್ತಾ ಇಲ್ಲ, ನಾನು ಅದನ್ನು ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಅದು ಸರಿ ಆಗತ್ತಾ? ನಿಮಗೆ ಹೋಲಿಸ್ಕೊಂಡ್ರೆ ಸರಿ ಆಗತ್ತಾ? ನಿಮಗೆ ಅವತ್ತು 2,000 ರೂಪಾಯಿ ಸಿಕ್ಕಿದ್ರೆ ನೀವು ಇವತ್ತು ಪ್ರದೀಪ್ ಈಶ್ವರ್ ಆಗ್ತಾ ಇದ್ರಾ? ಆ್ಯಕ್ಚುಲಿ ನೀವು ಮೋಟಿವೇಶನ್ ಸ್ಪೀಕರು. ವಿವೇಕಾನಂದರು ಹೇಳ್ತಾರೆ, ಏಳಿ ಎದ್ದೇಳಿ ಯುವಕರೇ ಅಂತ. ನೀವು 2,000 ರೂಪಾಯಿ ಕೊಟ್ಟು ಮಲಗಿಸಿದ್ರೆ ಅವ್ರು ಎಲ್ಲಿಂದ ಎದ್ದೇಳ್ತಾರೆ? ಮುಂದಿನ ಭವಿಷ್ಯ ಏನಾಗುತ್ತೆ ಅವ್ರದ್ದು? ಇದಕ್ಕೆ ಉತ್ತರ ಕೊಡಿ ನಮಗೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಇಬ್ಬರು ಹ್ಯಾಂಕರ್ಸ್ಗೆ, ನನ್ನೊಂದು ವಿಷನ್ ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಆನ್ಸರ್ ಮಾಡ್ತೀನಿ ಸರ್. ನಾನು ಗೆದ್ದ ಮೇಲೆ ನನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಟ್ರಸಿ ರೇಟು 64% ಇತ್ತು. ನ್ಯಾಷನಲ್ ಆ್ಯಾವ್ರೇಜ್ ಲಿಟ್ರಸಿ ರೇಟು 59.9%, ನಮ್ಗೆ ಜಾಸ್ತಿ ಇದೆ. ಸೊ ಒಂದು MLAನ ತಲುಪಬೇಕು ಅಂದರೆ MLA ಮನೆ ಹತ್ರ ಹುಡ್ಕೊಂಬರ್ಬೇಕು, MLA ಎದ್ದು ಅವ್ರ ಮನೆಯಿಂದ ಇಳಿದು ಆಚೆ ಬರೋರ್ಗು ವೆಯ್ಟ್ ಮಾಡಬೇಕು. ಬಂದರೂ ಜನರಲಾಗಿ ಏನಾಗುತ್ತೆ, ಹಿಂಗೆ ಅರ್ಜಿ ಕೊಟ್ಟರೆ ನಾವು ಹಿಂಗೆ ಇಸ್ಕೊಂಡು PA ಕೈಗೆ ಕೊಡೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ? ಡಿಜಿಟಲ್ ಒನ್ ಮಿನಿಟ್ ನಾನು ಆನ್ಸರ್ ಮಾಡ್ಬಿಡ್ತೀನಿ. ಒಂದು ವಾಟ್ಸಪ್ ಮಾಡಿದ್ರೆ ಐ ಥಾಟ್ ದಟ್ ನಾನು 3 ವೇಲ್ ಜನ ರೀಚ್ ಆಗ್ತಿದ್ದೀನಿ. ಇದು ಕರ್ನಾಟಕಕ್ಕೂ ನಾನು ಹೇಳಕ್ಕೆ ಬಯಸ್ತೀನಿ. ಒಂದು, ನಾನು QR ಕೋಡ್ ಮಾಡಿ 60,180 ಮನೆ ಇದೆ, ಪ್ರತಿ ಮನೆಗೂ ನಾನು QR ಕೋಡ್ ಪೇಸ್ಟ್ ಮಾಡಿದ್ದೀನಿ. ಒನ್ ವೇ ಏನು ಅಂದರೆ, ಅವ್ರು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅವ್ರ ಕಂಪ್ಲೇಂಟ್ ಹೇಳಿದ್ರೆ, ಇದುವರೆಗೂ ನಾನು 4,000 ಕಂಪ್ಲೇಂಟ್ ರಿಸಾಲ್ವ್ ಮಾಡಿದ್ದೀನಿ ವಿತ್ ಆಲ್ ಫೈಲ್ ಆ್ಯಂಡ್ ಪ್ರೂಫ್ ನನ್ನ ಜೊತೆ ಇದೆ. ಅವ್ರ ಸಮಸ್ಯೆ ನನಗೆ ಹೇಳಿದ ತಕ್ಷಣ ನನ್ನ ಟೀಮಲ್ಲಿ ಕುತ್ಕೊಂಡು ನಾನು ಬ್ರೀಫ್ ಮಾಡ್ತಾರೆ. 10-20 ಇಮಿಡಿಯೇಟಾಗಿ ನೋಡಿ ಕನ್ಸರ್ನ್ ಆಫೀಸರ್ನ ಮಾಡಿ, ನಾನು ಗೆದ್ದಾಗಿಂದ ಡಿಜಿಟಲಿ ನನಗೆ ಬಂದಿರೋ ಅಪ್ಲಿಕೇಶನ್ಸು ಮೋರ್ ದೆನ್ 4,000 ರಿಸಾಲ್ವ್ ಮಾಡಿದ್ದೀನಿ. ಕೆಲವು ಸ್ಯಾಂಪಲ್ಸ್ ಪ್ರತಿ ಡಿಪಾರ್ಟ್ಮೆಂಟ್ದು ತಂದಿದ್ದೀನಿ. ಇದು ಒನ್ ವೇ. ಎರಡನೇದು, ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಟೌನ್ಗೆ ಪ್ರತಿ ಮನೆಗೂ ಹೋಗಿ ಮನೆ ಮುಂದೆ ನಿಂತ್ಕೊಂಡು 25 ಜನ ಆಫೀಸರ್ಸ್ನ ನಿಂತ್ಕೊಂಡು ವಾರಕ್ಕೆ 3-4 ದಿನ 3 ಅವರ್ಸ್ ಮನೆ ಮುಂದೆ ನಿಂತ್ಕೊಂಡು ನಮಸ್ಕಾರ ಹಾಕಿ, ನಾವು ಓಟ್ ಕೇಳೋಗಿ ಹೆಂಗೆ ಕೇಳ್ತೀವಿ ಅದೇ ಶೈಲಿಯಲ್ಲಿ ಆಫೀಸರ್ಸ್ನ ಕರ್ಕೊಂಡೋಗಿ ಟೌನಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡಿದೆ. ಈ ಥರ ನಾನು ಆಲ್ರೆಡಿ ಒಂದು 20,000 ಜನ ರೀಚ್ ಆಗಿದ್ದೀನಿ. ಮತ್ತು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಬಸ್ಸಲ್ಲಿ ಎಲ್ಲ ತಾಲೂಕು ಆಫೀಸರ್ಸ್ನ ಕರ್ಕೊಂಡೋಗಿ, ಸ್ವಾಗತ ಇಲ್ಲ, ವಂದನಾರ್ಪಣೆ ಇಲ್ಲ, ಸ್ಟೇಜ್ ಇರಬಾರ್ದು, ಏನೂ ಇರಲ್ಲ, ಒಂದು ಸರ್ಕಲಲ್ಲಿ ಹೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂತ್ಕೊಂಡು ಇದುವರೆಗೂ 50 ಹಳ್ಳಿ ರೀಚ್ ಆಗಿದ್ದೀನಿ. ನೆನ್ನೆ ಮುಗಿಸ್ಬಿಟ್ಟಿದ್ದೀನಿ. ಈ 3 ವೇಯಲ್ಲಿ ನಾನು ಜನ ತಲುಪ್ತಾ ಇದ್ದೀನಿ. ಈಗ ನಾನು ಹೇಳಕ್ಕೆ ಬಯಸ್ತೀನಿ ಸರ್, ನಾನು ನಮಸ್ತೆ ಚಿಕ್ಕಬಳ್ಳಾಪುರ, ನಿಮ್ಮೂರಿಗೆ ನಿಮ್ಮ ಶಾಸಕ ಅಂತ ಹಳ್ಳಿಗಳಿಗೆ ಹೋದಾಗ ಆ ಇಂಟೆನ್ಸಿಟಿ ಆಫ್ ಪವರ್ನ ಯಾವ ಡೈರೆಕ್ಟ್ರು ಸಿನಿಮಾದಲ್ಲಿ ಕೂಡ ತೋರ್ಸೋಕ್ಕಾಗಲ್ಲ. ಆ ಎಕ್ಸ್ಟ್ರೀಮ್ ಪವರ್ಟಿ ಹಳ್ಳಿಗಳಲ್ಲಿ ಇವತ್ತಿಗೂ ಇದೆ.
ಅವ್ರ ಹೊಟ್ಟೆ ತುಂಬ್ಸಕ್ಕೆ ನಾವು 2,000 ಕೊಡ್ತಾ ಇರೋದು. ಶೆಟ್ಟಿ ಸರ್ಗೋ ಇವ್ರಿಗೋ ನನಗೋ ನಿಜವಾಗ್ಲೂ 2,000 ಬೇಕಾಗಿಲ್ಲ. ದಯವಿಟ್ಟು ಒಂದ್ಸಲ ನಿಮ್ಮ ಟೀಮ್ ನನ್ನ ಜೊತೆ ಬನ್ನಿ. ಆ ಸಂಧಿಗಳಲ್ಲಿ ಮನೆಗಳ ಹತ್ರ ಕರು ಸರ್, 10 kg ಅಕ್ಕಿ ಸಿಕ್ಕಿ ಮನೆಯಲ್ಲಿ ಅಪ್ಪಗೆ ಅನಾರೋಗ್ಯ, ಅಮ್ಮಗೆ ಅನಾರೋಗ್ಯ, ಅಡುಗೆ ಮಾಡೋರೆಲ್ಲ ನಾವು ಕೊಡೋ ಅಕ್ಕಿಯಲ್ಲಿ 2,000 ರೂಪಾಯಲ್ಲಿ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ. ನಾನು ಚಿಕ್ಕಬಳ್ಳಾಪುರ ಆ ಭಾಗದಲ್ಲಿ ಸುತ್ತಿದ್ದೀನಿ. ಒಂದು ಹೇಳ್ತೀನಿ, ಅಲ್ಲಿ ಫ್ಲೋರೈಡ್ ವಾಟರ್ನ ಬಹಳ ದೊಡ್ಡ ಸಮಸ್ಯೆ ಇದೆ. ಕೆಲವು ಜಾಗಗಳಲ್ಲಿ ನಾನು ಹೋದ ಸಂದರ್ಭದಲ್ಲಿ 30 ವರ್ಷದವರು ಕೂಡ ಮುದುಕರಾಗ್ಬಿಟ್ಟಿದ್ದಾರೆ. ಕಾಲು ಬೆಂಡೆ ಆಗಿರುತ್ತೆ, ಹಲ್ಲು ಕಲರ್ ಆಗಿರುತ್ತೆ, ಶುದ್ಧ ಕುಡಿಯುವ ನೀರಿಲ್ಲ. ಅಲ್ಲಿ ಆ ಭಾಗದಲ್ಲಿ ಪ್ರವಾಸೋದ್ಯಮ ಕೂಡ ಬೆಳೀತಾ ಇದೆ. ಅದರ ಬಗ್ಗೆ ಯಾರೂ ಇಲ್ಲಿ ತನಕ ಆಲೋಚನೆ ಮಾಡಿಲ್ಲ. ಈಗ HN ವ್ಯಾಲಿ ಸಮಥಿಂಗ್ ಏನೋ ಒಂದು ಬರ್ತಾ ಇದೆ, ಅದ್ರದ್ದು ಬಿಟ್ಟರೆ ಅದರ ಬಗ್ಗೆ ಒಂದು ಕನಸು ಕಾಣೋರು ಯಾರು? ಈಗಿನ ಯಂಗ್ ಜನ್ರೇಷನ್ ಆದರೂ ಕಾಣಬೇಕಲ್ಲ, ನೆಕ್ಸ್ಟ್ ನಮ್ಮ ಮಕ್ಕಳಿಗಾದರೂ ಒಳ್ಳೆ ನೀರು ಸಿಗಬೇಕು ಅಂತೇಳಿ ಯಾರೂ ಇಲ್ಲ ಅಲ್ಲಿ. ಸರ್, ನಾನು 5 ವರ್ಷದಿಂದ ನಾನು ಆಗಿನ ಶಾಸಕರ ವಿರುದ್ಧ ಫೈಟ್ ಮಾಡಿದೆ. ಈ ನೀರಲ್ಲಿ 3ನೇ ಹಂತದ ಫಿಲ್ಟ್ರೇಷನ್ ಆಗಬೇಕು. HN ವ್ಯಾಲಿದು ಮತ್ತೆ ಫ್ಲೋರೈಡ್ ಸಮಸ್ಯೆ ಬಾಗೇಪಲ್ಲಿಯಲ್ಲಿದೆ ಸರ್, ನನ್ನ ತಾಲೂಕಲ್ಲಿಲ್ಲ. ನಾನು ಫೈಟ್ ಮಾಡಿದೆ. ನನಗೆ ಅವ್ರ ಆಶೀರ್ವಾದದಿಂದ 22 ನಾನು ಕ್ವಶನ್ ಮಾಡಿದ್ದಕ್ಕೆ ಒಂದು 22 FIR ಕೃಪೆ ತೋರಿಸಿದ್ರು. ಎಲ್ಲ ಹೈಕೋರ್ಟಲ್ಲಿ ವೆಕೇಟ್ ಆಯಿತು, ಎಲ್ಲ ಆಯಿತು. ಅಂದರೆ ಸುಮ್ಮನೆ ಅರೇಂಜ್ ಮಾಡೋಕ್ಕೆ ನಮ್ಮಂಥ ವಾಯ್ಸಸ್ನ ಕಿಲ್ ಮಾಡಬೇಕು ಅಂತ, ಅದು ನೆವರ್ ಪಾಸಿಬಲ್. ಅದು